ಎಂತ ಗೊತ್ತುಂಟಾ, ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಉಂಟಾ? ಇದ್ರೆ ಉಂಟಲ್ಲ, ಈ ರೆಸಿಪಿ ಇವತ್ತೇ ನೀವು ಟ್ರೈ ಮಾಡಿ ನೋಡಿ ಆಯಿತಾ. ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವ ಈ ರೆಸಿಪಿ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಿಲ್ಲ, ಮನೆಯಲ್ಲೇ ಇರುವಂಥ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ ಸಾಕಾಗ್ತದೆ. ಹಾಗೆ ನಿಮಗೆ ಈ ರೆಸಿಪಿ ಗೊತ್ತಾಗಬೇಕು ಅಂತಿದ್ರೆ ನನ್ನ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಲೇಬೇಕು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ, ಬನ್ನಿ. ಹಲೋ, ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಫಸ್ಟಿಗೆ ಉಂಟಲ್ಲ, ನಾನು ಬಾಳೆಹಣ್ಣು ತಗೊಂಡಿದ್ದೇನೆ ಒಂದು ಪ್ಲೇಟಲ್ಲಿ. ಇದರಲ್ಲಿ ಒಂದು ಕಂಪ್ಲೀಟ್ ಬಾಳೆಹಣ್ಣು ಉಂಟು ಮತ್ತು ಇನ್ನೊಂದು ಅರ್ಧ ಬಾಳೆಹಣ್ಣು ಉಂಟು. ಅಂದರೆ 2 ಕಂಪ್ಲೀಟ್ ಬಾಳೆಹಣ್ಣು ತಗೊಳ್ಳಿಲ್ಲ, ಜಾಸ್ತಿ ಆಗ್ತದೆ ಅಂತ. ಇಷ್ಟು ಸಾಕಾಗ್ತದೆ. ನೀವಂದರೆ ಕ್ವಾಂಟಿಟಿ ನಿಮಗೆ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡದ್ದು. ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ನೇಂದ್ರ ಬಾಳೆಹಣ್ಣು. ನನಗಿದು ಸಿಗಲಿಲ್ಲ, ಇಲ್ಲಿ ತುಂಬ ಶಾಪೆಲ್ಲ ಹುಡುಕಿದೆ ಆಯಿತಾ, ನನಗೆ ಎಲ್ಲಿ ಸಹ ಸಿಗಲಿಲ್ಲ ಇದು ನೇಂದ್ರ ಬಾಳೆಹಣ್ಣು. ಹಾಗಾಗಿ ನಾನು ಈ ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೇನೆ. ಇನ್ನಿದನ್ನು ಒಂದು ಇಡ್ಲಿ ಪಾತ್ರದಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗ್ತದೆ ಇದು, ಯಾಕಂದರೆ ಬಾಳೆಹಣ್ಣು ಸಾಫ್ಟ್ ಅಲ್ವಾ, ಬೇಗ ಬೇಯ್ತದೆ ಇದು. ಜಾಸ್ತಿ ಇದು ಟೈಮ್ ತಗೊಳ್ಳೋದಿಲ್ಲ ಬೇಯಲಿಕ್ಕೆ. ಸೊ ಇದನ್ನು ಒಂದು 10 ನಿಮಿಷ ಬೇಯಿಸಿ ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ ನಾನು. ನಿಮಗೆ ಗೊತ್ತಾಗ್ತದೆ ಇದು ಬಾಳೆಹಣ್ಣು ಬೇಯುವಾಗಲೇ ಒಂದು ಗಮ್ ಅಂತ ಬರ್ತಾ ಇರ್ತದೆ. ಸೊ ಅದು ಸ್ಮೆಲ್ ಬರ್ತಿರುವಾಗಲೇ ನಿಮಗೆ ಗೊತ್ತಾಗ್ತದೆ ಬಾಳೆಹಣ್ಣು ಆಲ್ಮೋಸ್ಟ್ ಬೆಂದಿದೆ ಅಂತ. ಮತ್ತು ಜಾಸ್ತಿ ಬೇಯಿಸಲಿಕ್ಕೆ ಸಹ ಹೋಗಬೇಡಿ. ಸೊ ನೋಡಿ, ಇದಿಷ್ಟು ಕಂಪ್ಲೀಟಾಗಿ ಬೆಂದಿದೆ. ಇನ್ನು ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಇದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಫಸ್ಟ್, ಹಾಗೆ ತುಂಬ ಬಿಸಿ ಇತ್ತಿದ್ದು, ನನಗೆ ಕೈಯಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಸಾಗಲಿಲ್ಲ. ಸೊ ಫಸ್ಟ್ ಸಿಪ್ಪೆ ಎಲ್ಲ ತೆಗೆದು ಮತ್ತೆ ಈ ಬಾಳೆಹಣ್ಣನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಬೆಂದಿದೆ ನೋಡಿ, ಅಂತೆ ಸಾಫ್ಟಾಗಿ ಹೋಗಿದೆ. ನೇಂದ್ರ ಬಾಳೆಹಣ್ಣು ತಗೊಂಡಿದ್ರೆ ಅದು ಕಲರ್ ತುಂಬ ಯೆಲ್ಲೋಯಿಶ್ ಇದೆ. ಈ ಬಾಳೆಹಣ್ಣು ಕೂಡ ನಿಮಗೆ ಅದು ತುಂಬ ಯೆಲ್ಲೋ ಕಲರಲ್ಲಿ ಇರ್ತದೆ ನೇಂದ್ರ ಬಾಳೆಹಣ್ಣು. ಅದಕ್ಕೋಸ್ಕರ ನಾನು ಅದನ್ನೇ ಹುಡುಕಿ ಹೋದ್ದಾಯ್ತಾ. ಇಲ್ಲಿ ನನಗೆ ಒಂದು ಬಾಳೆಹಣ್ಣು ಸಿಗಲಿಕ್ಕೂ ಬಾಳೆ ಎಲೆ ಸಿಗಲಿಕ್ಕೂ ತುಂಬ ಒದ್ದಾಡಬೇಕಾಗ್ತದೆ ನಾನು, ಆ ಗತಿ ಬಂದಿದೆ. ಊರಲ್ಲಾದರೆ ಉಂಟಲ್ಲ ಬೇಗ ಸಿಗ್ತದೆ ಅದು, ಒಂದು ಮನೆಯಲ್ಲಿ ಮೂಲೆಯಲ್ಲಿ ಎಷ್ಟು ಸಹ ರಾಶಿ ಬಿದ್ದಿರ್ತದೆ ಹಾಗೆ. ಸೊ ಈಗ ಬೌಲಿಗೆಲ್ಲ ಬಾಳೆಹಣ್ಣು ಹಾಕಿ ಅದನ್ನೆಲ್ಲ ಚಂದ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ನಾನು. ಸೊ ಕಂಪ್ಲೀಟಾಗಿ ಇದು ಸ್ಮ್ಯಾಶ್ ಆದಮೇಲೆ ಇದು ಕಲರಿಗೋಸ್ಕರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಸ್ಟಾರ್ಟಿಂಗ್ಗೆ ಹೇಳಿದಾಗೆ ನೇಂದ್ರ ಬಾಳೆಹಣ್ಣಾದರೆ ಇದಕ್ಕೆ ಅರಿಶಿನ ಪುಡಿ ಹಾಕುವ ಅಗತ್ಯ ಇರುವುದಿಲ್ಲ, ಯಾಕಂದರೆ ಅದು ಆಲ್ರೆಡಿ ತುಂಬ ಯೆಲ್ಲೋ ಕಲರ್ ಇರ್ತದೆ. ಇದು ಕಲರ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ, ಕಲರ್ ಬರಲಿ ಅಂತ, ಬೇರೆ ಯಾವ ರೀಸನಿಗೆ ಸಹ ಅಲ್ಲ. ನೋಡಿ, ಇದನ್ನಿನ್ನು ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಸೊ ಇದಿಷ್ಟು ಮಿಕ್ಸ್ ಆದ ಮೇಲೆ ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ, ರೈಸ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ಸೊ ರೈಸ್ ಫ್ಲೋರ್ ಹಾಕಿ ಮತ್ತೆ ಚೆಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಹೋಗಿ. ಅಂದರೆ ಜಾಸ್ತಿ ಬಾಳೆಹಣ್ಣಿದ್ದರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಮೇಲೆ ಡಿಪೆಂಡ್. ಸೊ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ಸೊ ಇನ್ನು ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಆದಮೇಲೆ, ಹಿಟ್ಟೆಲ್ಲ ಚೆಂದ ನೀಡ್ ಮಾಡಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಮತ್ತೆ ಚೆಂದ ನೀಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾದ್ಕೊಳ್ಬೇಕು. ನೋಡಿ, ಹೀಗೆ ಒಂದು 5 ನಿಮಿಷ ಹೀಗೆ ಚೆಂದ ನಾದ್ಕೊಂಡಾದಮೇಲೆ ಒಂದು ಹಾಫ್ ಆನ್ ಅವರ್ ಇದನ್ನು ಅದೇ ಥರ ಬಿಟ್ಟುಬಿಡಿ. ನೋಡಿ, ಹೀಗೆ ಕಲಸಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಹೀಗೆ ಬಿಟ್ಟುಬಿಡಿ. ನೆಕ್ಸ್ಟ್ ಉಂಟಲ್ಲ, ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಬೆಲ್ಲವೇ ಯೂಸ್ ಮಾಡಿ ಇದಕ್ಕೆ. ಬೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಸಾಕಾಗ್ತದೆ. ಬೆಲ್ಲ ಅದೇ ಕರಗಿದರೆ ಓಕೆ, ಸ್ವಲ್ಪ ನೀರು ಹಾಕ್ಕೊಂಡ್ರು ಸಹ ಓಕೆ, ತೊಂದರೆ ಇಲ್ಲ. ಹಾಗೆ ಇಲ್ಲಿ ಫಸ್ಟ್ ಚೆಂದ ಇದನ್ನು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ನೀವು ಇದನ್ನು ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಟು ಹೀಗೆ ಕೈ ಆಡಿಸ್ತಾ ಹೋಗಿ, ಈ ಥರ ನೋಡಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಆಲ್ಮೋಸ್ಟ್ ಕರಗಿದೆ ಬೆಲ್ಲ. ಈ ಥರ ನೀವು ಕೈ ಆಡಿಸ್ತಾ ಇರುವಾಗ ಉಂಟಲ್ಲ, ಈ ಬೆಲ್ಲದ ಪಾಕ ಇಷ್ಟು ದಪ್ಪ ಆಗಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬೆಲ್ಲದ ಪಾಕ. ನೆಕ್ಸ್ಟ್ ಈ ಪಾಕ ರೆಡಿ ಆಯಿತು. ಇದಕ್ಕಿನ್ನು ನಾನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಉಂಟಲ್ಲ ಚೆಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು ಆಯಿತಾ. ಇದಕ್ಕೆ ಏಲಕ್ಕಿ ಬೇಕಿದ್ದವರು ಹಾಕ್ಕೊಳ್ಬೋದು. ನನಗಂದರೆ ಏಲಕ್ಕಿ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ, ಸೊ ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಏಲಕ್ಕಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಕ್ಯಾಶ್ಯೂ ಇದ್ದರೆ ಅಥವಾ ಬಾದಾಮಿ ಇದ್ದರೆ ಅದನ್ನು ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು ಇದಕ್ಕೆ. ಸೊ ಇದಿಷ್ಟಾದರೆ ನಮ್ಮದು ಸ್ಟಫಿಂಗ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ನಾನು ಹೇಳಿದ್ದಲ್ಲ ಅರ್ಧ ಗಂಟೆ ಮೊದಲೇ ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ಅಂತ. ಸೊ ಆ ಹಿಟ್ಟನ್ನು ನೋಡಿ ಈ ಥರ ಒಂದೊಂದು ಉಂಡೆ ಆಗಿ ಕಲಿಸ್ಕೊಳ್ತಾ ಇದ್ದೇನೆ. ಹೀಗೆ ಒಂದೊಂದು ಉಂಡೆ ಆಗಿ ಮಾಡ್ಕೊಳ್ಳೋದು. ಸೊ ಈ ಥರ ರೌಂಡ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಚಿ ಈ ಥರ ಮಾಡಿದರೆ ಬೆಟರ್. ನಿಮಗೆ ಎಣ್ಣೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಅದು ಸ್ಮೆಲ್ ಹೋಗ್ತದೆ.
ಸೊ ಈ ಥರ ಇದನ್ನು ಕೈ ಮೇಲೆ ಅಂಗೈಯಲ್ಲಿಟ್ಟು ಈ ಥರ ಚಂದ ಸ್ಪ್ರೆಡ್ ಮಾಡ್ತಾ ಹೋಗಿ, ಒಂದೇ ಬೆರಳು ಯೂಸ್ ಮಾಡಿ ಚಂದ ಸ್ಪ್ರೆಡ್ ಮಾಡ್ತಾ ಹೋಗಿ. ಸೊ ಹೀಗೆ ಇದಿಷ್ಟು ಸ್ಪ್ರೆಡ್ ಆದಮೇಲೆ, ಅಂದರೆ ನಿಮ್ಮ ಪಾಮ್ ಇದೆ ನೋಡಿ, ಅದಷ್ಟು ಆ ಏರಿಯಾ ಫುಲ್ ಸ್ಪ್ರೆಡ್ ಆದರೆ ಸಾಕಾಗ್ತದೆ, ಜಾಸ್ತಿ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀವೀಗ ಈ ಬೆಲ್ಲ ಮತ್ತು ಕಾಯಿದು ಸ್ಟಫಿಂಗ್ ರೆಡಿ ಮಾಡಿದಿರಿ ನೋಡಿ, ಅದನ್ನು ಇದರ ಮಿಡ್ಲಲ್ಲಿ ಈ ಥರ ಹಾಕೊಳ್ಳಿ ಒಂದು ಸ್ಪೂನಲ್ಲಿ. ಅಂದರೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಇದು ಹೊರಗೆ ಬರುವ ಚಾನ್ಸಸ್ ಇರ್ತದೆ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಸೊ ಇದನ್ನು ಸ್ಟಫಿಂಗ್ ಎಲ್ಲ ಹಾಕಿ ಆದಮೇಲೆ ಈ ಥರ ಇದನ್ನು ಕ್ಲೋಸ್ ಮಾಡಿಕೊಂಡು ಮತ್ತೆ ಇದನ್ನು ರೌಂಡ್ ಶೇಪಲ್ಲಿ ಉಂಡೆ ಕಟ್ಕೊಳ್ಳುವಂಥದ್ದು. ಸೊ ಇದೇ ಥರ ನಾನು ತುಂಬ ಮಾಡಿಟ್ಕೊಂಡಿದ್ದೇನೆ. ಸೊ ಇದೇ ಥರ ನೀವು ಮಾಡ್ತಾ ಹೋಗಬೇಕು ನೋಡಿ. ಸೊ ಈ ಥರ ಮಾಡಿದರೆ ರೌಂಡ್ ಶೇಪಲ್ಲಿ ಬರ್ತದೆ. ನಾನು ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೇನೆ, ನಿಮಗೆ ಯಾವ ಶೇಪ್ ಆದರೂ ಮಾಡ್ಕೊಳ್ಬೋದು. ಇವಾಗ ಈ ಮೋಮೋಸ್ ಬರ್ತದೆ ನೋಡಿ, ಆ ಥರ ಶೇಪಲ್ಲೂ ಮಾಡ್ಕೊಳ್ಬೋದು, ಅಥವಾ ಉದ್ದ ಶೇಪಲ್ಲೂ ಸಹ ಮಾಡ್ಕೊಳ್ಬೋದು ಇದನ್ನು. ಸೊ ನಾನು ಈ ಥರ ಕನ್ವಿನಿಯೆಂಟ್ ಇರಲಿಂದ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಿಷ್ಟು ಆದ ಮೇಲೆ ಈ ಬಾಳೆ ಎಲೆ ಉಂಟು ನೋಡಿ, ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ಥರ ಒಂದು ರೆಕ್ಟ್ಯಾಂಗಲ್ ಸೈಜಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕಟ್ಟಲಿಕ್ಕೋಸ್ಕರ ಈ ಬಾಳೆ ಹಗ್ಗವನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಬೇರೆ ಹಗ್ಗ ಬೇಕು ಅಂತಿದ್ರೆ, ಕನ್ವಿನಿಯೆಂಟ್ ಇದು ಇಲ್ಲದಿದ್ದರೆ ಬೇರೆ ಯಾವ ಹಗ್ಗ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಇದು ನ್ಯಾಚುರಲ್ ಆಗಿರಲಿ ಅಂತ ಬಾಳೆ ಹಗ್ಗವನ್ನೇ ತಗೊಂಡಿದ್ದೇನೆ. ಇನ್ನು ಈ ಎಲೆ ಮೇಲೆ ಈ ಒಂದೊಂದು ಉಂಡೆಯನ್ನು ಇಟ್ಟುಕೊಂಡು ಉಂಟಲ್ಲ, 4 ಮೂಲೆಯನ್ನು ಒಟ್ಟಿಗೆ ಮಡಚಿಕೊಂಡು ಈ ಥರ ಸುತ್ತಿಕೊಳ್ಳುವಂಥದ್ದು. ಹೀಗೆ ಇದನ್ನು ಮುದ್ದೆ ಅಂದರೆ ಈ ಥರ ಇದನ್ನು ಸುತ್ತಿಕೊಂಡು ಇದಕ್ಕೆ ಬಾಳೆ ಎಲೆ ಹಗ್ಗ ಉಂಟು ನೋಡಿ, ಅದರಲ್ಲಿ ಇದನ್ನು ಕಟ್ಕೊಳ್ಬೇಕು. ಸೊ ಇದನ್ನು ಹೀಗೆ ಟೈ ಮಾಡ್ಕೊಳ್ಳಿ, ಅಂದರೆ ಅದು ಓಪನ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಸಪೋರ್ಟಿಗಿರಲಿ ಅಂತ ಇದನ್ನು ಈ ಥರ ಗಟ್ಟಿ ಟೈಟಾಗಿ ಕಟ್ಕೊಳ್ತಾ ಇದ್ದೇನೆ. ಸೊ ಇದೇ ಥರ ಎಲ್ಲ ಉಂಡೆಯನ್ನು ಹೀಗೆ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಇದು ಆ್ಯಕ್ಚುಲಿ ಹಾಗೆ ನಿಮಗೆ ಬೇಯಲಿಕ್ಕೆ ಸಹ ಇಡ್ಬೋದು. ಬಟ್ ನಾನಿದನ್ನು ಬಾಳೆ ಎಲೆಯಲ್ಲಿ ಯಾಕೆ ಕಟ್ಟೋದು ಅಂತ ಹೇಳಿದರೆ, ಇದೊಂದು ಫ್ಲೇವರ್ ಬೇರೆ ಸಿಗ್ತದೆ ನಿಮಗೆ. ಈ ಬಾಳೆ ಎಲೆಯಲ್ಲಿ ನೀವು ಯಾವುದೇ ಐಟಮ್ಸನ್ನು ಬೇಯಿಸಿ ತಿಂದರೆ ಉಂಟಲ್ಲ, ಈಗ ಫಿಶ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ತುಂಬ ಐಟಮ್ಸ್ ಮಾಡ್ತಾರೆ ಇದೇ ಥರ. ಸೊ ಬಾಳೆ ಎಲೆಯಲ್ಲಿ ಕಟ್ಟಿ ಬೇಯಿಸಿ ತಿಂದರೆ ಉಂಟಲ್ಲ, ಅದೊಂದು ಫ್ಲೇವರೇ ನಿಮಗೆ ಬೇರೆ ಥರ ಇರ್ತದೆ. ಇದನ್ನು ನೀವು ಆ್ಯಕ್ಚುಲಿ ತಿನ್ನುವಾಗ ನಿಮಗೆ ಯಾವ ಥರ ಟೇಸ್ಟ್ ಕೊಡ್ತದೆ ಹೇಳಿದರೆ, ಈ ಸತ್ಯನಾರಾಯಣ ಪೂಜೆ ಪ್ರಸಾದ ಬರ್ತದೆ ನೋಡಿ, ಸಪಾದ ಅಂತ ಹೇಳ್ತಾರೆ ನೋಡಿ, ಅದರದೇ ಸೇಮ್ ಟೇಸ್ಟ್ ಇರ್ತದೆ. ಯಾಕಂದರೆ ಬಾಳೆಹಣ್ಣು, ತುಪ್ಪ, ಬೆಲ್ಲ, ಇದೆಲ್ಲ ಕಾಯಿ ಇದೆಲ್ಲ ಸೇರಿಸುವಾಗ ಉಂಟಲ್ಲ, ಅದೊಂದು ಫ್ಲೇವರೇ ತುಂಬ ರುಚಿ ಇರ್ತದೆ ಆಯಿತಾ. ಸೊ ಇದೆಲ್ಲ ಈಗ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಇಲ್ಲಿ ಇಡ್ಲಿ ಬೇಯಿಸುವ ಪಾತ್ರದಲ್ಲಿ ಎಲ್ಲ ಇದನ್ನು ಇಡ್ತಾ ಇದ್ದೇನೆ. ಇದನ್ನು ನೀವು ಕರೆಕ್ಟ್ ಹಾಫ್ ಆನ್ ಅವರ್ ಬೇಯಿಸ್ಕೊಳ್ಬೇಕು. ಕರೆಕ್ಟ್ ಒಂದು 30 ನಿಮಿಷ ಬೇಯಿಸಿದರೆ ಇದು ರೆಡಿ ಆಗ್ತದೆ. ಸೊ ನಾನಿಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಐಟಮನ್ನು ನೀವು ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ ಥರ ಕೂಡ ಇದನ್ನು ತಿನ್ಕೊಳ್ಬೋದು. ಸೊ 2 ಥರ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೈಟ್ ಮಾಡಿಟ್ರೆ ನಿಮ್ಗೆ ಇದನ್ನು ಬೆಳಿಗ್ಗೆ ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಇದನ್ನು ಬೇಯಿಸಿಟ್ಟಿದ್ದೇನೆ. ಫೈನಲಿ ಇದು ಬೆಂದಿದೆ ನೋಡಿ, ಬಾಳೆ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನಿದನ್ನು ಓಪನ್ ಮಾಡಿ ನೋಡ್ಕೊಳ್ವಾ. ಸೊ ಫೈನಲಿ ಸೂಪರ್ ಆಗಿರುವ ಒಂದು ಡಿಶ್ ರೆಡಿ ಆಯ್ತಾಯ್ತಾ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತುಂಟಾ. ಇದನ್ನು ಇನ್ನು ಓಪನ್ ಮಾಡೋದು, ಈ ಬಾಳೆ ಹಗ್ಗ ಕಟ್ಟಿದ್ದೆ ನೋಡಿ, ಅದನ್ನೆಲ್ಲ ಬಿಚ್ತಾ ಇದ್ದೇನೆ. ಸೊ ಫೈನಲಿ ಓಪನ್ ಮಾಡುವಾಗ ಒಳ್ಳೆ ಒಂದು ಅರೋಮ ಬರ್ತಾ ಉಂಟು, ಬಾಳೆ ಹಣ್ಣಿದು ಕೂಡ ಬಾಳೆ ಎಲೆದು ಕೂಡ. ಸೊ 2 ಸಹ ಯೂಸ್ ಮಾಡಿದ್ದೇವಲ್ಲ ಅದಕ್ಕೆ. ನೋಡಿ ಇದು ಫೈನಲಿ ಒಳ್ಳೆ ಬೆಂದಿದೆ, ಇಷ್ಟ ಆಗಿದೆ. ಇನ್ನು ನೆಕ್ಸ್ಟ್ ಇದನ್ನು ಓಪನ್ ಮಾಡೋದಷ್ಟೇ. ಸೊ ಇದಕ್ಕೆ ನೀವು ಸ್ವೀಟ್ ಅಲ್ವಾ, ನೀವು ಈ ರಸ ಅಂದರೆ ಕರಿ ಎಲ್ಲ ಯೂಸ್ ಮಾಡುವ ಬದಲು ಇದಕ್ಕೆ ತುಪ್ಪ ಹಾಕಿ ತಿಂದರೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಅದೇ ಥರ ತಿಂದದ್ದು. ಸೊ ತುಂಬ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿ ತುಪ್ಪ, ಇದು ಆಲ್ರೆಡಿ ತುಂಬ ಬಿಸಿ ಇರ್ತದಲ್ಲ, ತುಪ್ಪ ಅದರ ಮೇಲೆ ಹಾಕಿ ತಿಂದರೆ ಉಂಟಲ್ಲ ಒಳ್ಳೆ ಟೇಸ್ಟಾಗಿರ್ತದೆ. ಸೊ ಈ ರೆಸಿಪಿ ನೀವು ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಇದೇ ಥರ ಹೊಸ ವೀಡಿಯೋಸ್ ಜೊತೆ ಮತ್ತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.